ಹೇಳಿದ್ರು ಹೋಮ್ ರೆಮಿಡೀಸ್ ಅಂತೇಳಿ. ಕೆಲವೊಂದು ಹೋಮ್ ರೆಮಿಡೀಸ್ ಕೆಲವೊಬ್ರಿಗೆ ನೆಗೆಟಿವ್ ಆಗಿ ಇದಾಗುತ್ತೆ. ಕೆಲವೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಆಗಿರಬಹುದು, ಮತ್ತು ಕೆಲವೊಂದು ನಿಂಬೆ ಹಣ್ಣು, ಆಮೇಲೆ ಅರಿಶಿನ, ಇದೆಲ್ಲ ಕೆಲವೊಬ್ರಿಗೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಇಚ್ಚಿಂಗ್ ಆಗುತ್ತೆ, ರ್ಯಾಷಸ್ ಆಗುತ್ತೆ, ರೆಡ್ಡಿಶ್ ಆಗಿಬಿಡುತ್ತೆ ಸ್ಕಿನ್. ಅಂದರೆ ಯಾವ ಥರ ಸ್ಕಿನ್ ಅವ್ರು ತಗೋಬೇಕು ಈ ಥರ ಒಂದು ಹೋಮ್ ರೆಮಿಡೀಸ್? ಹೋಮ್ ರೆಮಿಡಿ ಅಂತ ಬಂದಾಗ ಲೈಕ್ ಯು ರೈಟ್ಲಿ ಸರ್, ಎಲ್ಲಾ ಹೋಮ್ ರೆಮಿಡಿ ಎಲ್ಲರಿಗೂ ಸೂಟ್ ಆಗಲ್ಲ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಸ್ಕಿನ್ ಯಾವ ಟೈಪ್ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೆಕೆಂಡ್, ನಮ್ಗೆ ಯಾವ್ದು ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಒನ್ ಮೋರ್ ಥಿಂಗ್, ನಾವು ಟ್ರೀಟ್ಮೆಂಟ್ ಆದ್ರೂ ತಗೊಳ್ಳಿ ಅಥವಾ ಹೋಮ್ ರೆಮಿಡಿ ಆದ್ರೂ ಮಾಡ್ಲಿ, ಮಾಡೋದು ಎಷ್ಟು ಇಂಪಾರ್ಟೆಂಟು, ಮಾಡಿದ ಮೇಲೆ ಅದರ ಕೇರ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಲೆಮನ್ ಅಂತ ಹೇಳಿದ್ರಿ. ಲೆಮನ್ ತಗೊಂಡು ನಾವು ಸ್ಕಿನ್ ಮೇಲೆ ರಬ್ ಮಾಡಿದಾಗ ಬ್ಲೀಚಿಂಗ್ ಇಫೆಕ್ಟ್ ಬರುತ್ತೆ. ಸೇಮ್ ಬ್ಲೀಚ್ ಹಚ್ಚಿದಾಗ ನಮ್ಮ ಫೇಶಿಯಲ್ ಹೇರ್ ಏನಿದೆ ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ. ಅದೇ ರೀತಿ ಲೆಮನ್ ಕೂಡ ಸ್ಕಿನ್ ಮೇಲೆ ರಬ್ ಮಾಡಿದಾಗ ನಮ್ಮ ಫೇಶಿಯಲ್ ಹೇರ್ ಗೋಲ್ಡನ್ ಟರ್ನ್ ಆಗುತ್ತೆ, ಸ್ಕಿನ್ ಕೂಡ ತುಂಬಾ ಚೆನ್ನಾಗುತ್ತೆ. ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈಕ್ವಲಿ ಇಂಪಾರ್ಟೆಂಟ್ ಇಸ್ ಪ್ರೊಟೆಕ್ಷನ್. ಸೊ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ SPF ಅಂತ ಸಿಗುತ್ತೆ, ಸನ್ಸ್ಕ್ರೀನ್ ಹಚ್ಚಬೇಕು. ಸನ್ಸ್ಕ್ರೀನ್ ಹಚ್ಚಿದ್ರೆ ವಿ ಕ್ಯಾನ್ ಪ್ರೊಟೆಕ್ಟ್ ಆ ಸ್ಕಿನ್. ಸೊ ತುಂಬಾ ಜನರು ಹೇಳ್ತಾರೆ, ಮ್ಯಾಮ್ ಒಂದ್ಸತಿ ಮಾಡಿಸಿದ್ರೆ ಮಾಡಿಸ್ತಾನೆ ಇರ್ಬೇಕಾ, ಅದಕ್ಕೆ ನಮ್ಗೆ ಮಾಡ್ಸಕ್ ಭಯ, ಮೇಂಟೆನೆನ್ಸ್ ಪ್ರಾಬ್ಲಮ್. ಇಟ್ಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್. ಸನ್ಸ್ಕ್ರೀನ್ ಇಸ್ ಕಂಪಲ್ಸರಿ. ನಿಮಗೆ ಫೇಸ್ ವಾಶ್ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಯೂಸ್ ಮಾಡಕ್ ಅನುಕೂಲ ಇದ್ರೆ ನೆವರ್ ಸೋಪ್ ಯೂಸ್ ಮಾಡಬಾರ್ದು. ಸೋಪ್ ಇಸ್ ಫಾರ್ ದ ಬಾಡಿ, ಫೇಸ್ ವಾಶ್ ಇಸ್ ಫಾರ್ ದ ಸ್ಕಿನ್. ಡಿಫ್ರೆನ್ಸ್ ಏನು ಅಂದ್ರೆ, ಸೋಪ್ ಅಲ್ಲಿ ಬುರುಗ್ ಬರುತ್ತೆ ಗೊತ್ತಾ, ಫೋಮ್ ಅಂತ ಹೇಳ್ತಾರೆ. ನಮ್ಮ ಸ್ಕಿನ್ನಿಗೆ ಎಷ್ಟು ಬುರುಗ್ ಇರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಏಜ್ ಆಗ್ತಾ ಹೋಗುತ್ತೆ. ಬಟ್ ಫೇಸ್ ವಾಶ್ ಅಲ್ಲಿ ಒಂಚೂರು ಫೋಮ್ ಬರಲ್ಲ. ಸೊ ಇಟ್ಸ್ ಜಸ್ಟ್ ಅ ವೆರಿ ಜೆಂಟಲ್ ಕ್ಲೆನ್ಸರ್. ಧೂಳೇನಾದ್ರೂ ಇದ್ರೆ, ಮೇಕಪ್ ಏನಾದ್ರೂ ಇದ್ರೆ ಅದನ್ನ ಮಾತ್ರ ಕ್ಲೀನ್ ಮಾಡುತ್ತೆ. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ನಾವು ಫೇಸ್ ವಾಶ್ ಪ್ರಾಪರ್ ಆಗಿ ಯೂಸ್ ಮಾಡಬೇಕು, ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸೊ ಪ್ರೊಟೆಕ್ಷನ್ ಇದ್ರೆ ಯಾವುದೇ ತರ ತೊಂದರೆ ಆಗಲ್ಲ. ಈಗ ಇತ್ತೀಚೆಗೆ ಬೆಳ್ಳುಳ್ಳಿ ವಿಚಾರವಾಗಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬೆಳ್ಳುಳ್ಳಿ ಮುಖಕ್ಕೆ ಹಚ್ಕೊಂಡ್ರೆ ಕಾಂತಿ ಹೆಚ್ಚಾಗತ್ತೆ, ಏನದು ಮೊಡವೆಗಳೇನಿರುತ್ತೆ ಅದು ಕಮ್ಮಿ ಆಗುತ್ತೆ ಅಂತ. ಅದು ನಿಜಾನಾ? ಬೆಳ್ಳುಳ್ಳಿಯಲ್ಲಿ ಒಂದು ಆಸಿಡ್ ಇದೆ, ಅದಕ್ಕೆ ನಾವು ತಿಂದಾಗ ಅದು ಒಂದ್ ಸ್ವಲ್ಪ ಘಾಟ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಆಸಿಡ್ ಇಂದ ನಾವು ಯಾವುದೇ ತರ ಪಿಂಪಲ್ ಇದ್ರೆ ವಿ ಕ್ಯಾನ್ ಕೀಪ್ ಇಟ್ ಫಾರ್ ಜಸ್ಟ್ ಅಬೌಟ್ 1 or 2 hours. ಹಾಕ್ಬಿಟ್ಟು ಒಂದೇನಾದ್ರು ಪ್ಲಾಸ್ಟರ್ ಹಾಕಿದ್ರೆ ಸ್ವಲ್ಪ ಜಜ್ಬಿಟ್ಟು ಅಲ್ಲಿ ಆ ಪಿಂಪಲ್ ಇರೋಲ್ ಮಾತ್ರ ಇಟ್ಟು ತೆಗೆದ್ರೆ ದಟ್ ಪರ್ಟಿಕ್ಯುಲರ್ ಏರಿಯಾ ಮಾತ್ರ ಕರೆಕ್ಷನ್ ಇಸ್ ಪಾಸಿಬಲ್, ಬಟ್ ನಾಟ್ ಲೈಕ್ ರಿಯಲಿ ಲಾಂಗ್ ಟೈಮ್ ಅಲ್ಲ. ಅಂಡ್ ಫುಲ್ ಫೇಸಿಗಂತೂ ಅಲ್ವೇ ಅಲ್ಲ. ಅದೇನ್ ಪ್ರಾಬ್ಲಮ್ ಆಗಬಹುದು? ಇನ್ ಕೇಸ್ ಬೆಳ್ಳುಳ್ಳಿ ಹಚ್ಕೊಂತಿದ್ದಾರೆ, ಫುಲ್ ಫೇಸ್ ಹಚ್ಕೊಂಡ್ರೆ ಏನ್ ಪ್ರಾಬ್ಲಮ್ ಆಗಬಹುದು? ಇಟ್ ವಿಲ್ ಲಿಟರಲಿ ಬರ್ನ್, ಬಿಕಾಸ್ ಅದರಲ್ಲಿರೋ ಆಸಿಡ್ ಏನಿದೆ ಇಟ್ ಮೇ ನಾಟ್ ಸೂಟ್ ಎವ್ರಿಬಡಿ. ಅಂಡ್ ತುಂಬಾ ಹೊತ್ತಿರಬಾರ್ದು. ಓನ್ಲಿ ವೆರ್ ಎವರ್ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇನ್ ದ ಸ್ಕಿನ್ ಅಲ್ಲಿ ಮಾತ್ರ ಯೂಸ್ ಮಾಡಿದ್ರೆ ಇಟ್ಸ್ ಓಕೆ. ಡೆಫಿನೆಟ್ಲಿ ನಾಟ್ ಫಾರ್ ದ ಫುಲ್ ಸ್ಕಿನ್.